ಕ್ರೆಡಿಟ್ ಲೆಕ್ಕಾಚಾರದಲ್ಲಿ ಊಹೆಗೂ ನಿಲುಕದ ಅನಾಹುತಗಳು ಅರಿವು ಆಗಲಿಲ್ವಾ? ಅಮೂಲ್ಯ ಜೀವಗಳು ಹೋಗಬಹುದು ಅನ್ನುವಂಥ ಸಣ್ಣ ಕಲ್ಪನೆಯೂ ಇರಲಿಲ್ವಾ? ಸರ್ಕಾರಕ್ಕೆ 2-3 ಲಕ್ಷ ಜನ ಸೇರಿದ್ದಾರೆ ಅಂತ ಹೇಳಿದ್ರೆ ಏನು ಕಡಿಮೆನಾ ಅದು? ಒಂದೊಂದು ಮೆಟ್ರೋದಲ್ಲಿ ಬರ್ತಾ ಇದ್ದಂತಹ ಜನರನ್ನು ನೋಡಿದಾಗಲೇ ಏನಿದೆ ನಮ್ಮ ಬೆಂಗಳೂರಿನ ನಮ್ಮ ಮೆಟ್ರೋ ಅಂದರೆ ಬಹುಶಃ ಈ ಸ್ವರೂಪದ ರಶ್ಯನ ನೋಡೋದಕ್ಕೆ ಸಾಧ್ಯ ಇರಲಿಲ್ಲ. ಆ ಸ್ವರೂಪದಲ್ಲಿ ಬಂದಿದ್ದಾರೆ ಹುಡುಗರು. ವಿಧಾನಸೌಧ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾತ್ರ ಆಯೋಜಿಸಿದ್ದೇ ತಪ್ಪಾಯ್ತಾ ಅಂತೇಳಿ, ಅಂದರೆ ನೀವು ಪ್ರೊಸೆಷನ್ ಮಾಡಿಸ್ತಿದ್ರೆ ಸ್ವಲ್ಪ ಮಟ್ಟಿಗೆ ಅದು ಜನ ಡಿಸ್ಪರ್ಸ್ ಆಗ್ತಿದ್ರೋ ಏನೋ ಅನ್ನುವಂಥ ಒಂದು ಅನುಮಾನ ಬರುತ್ತೆ. ಆದರೆ ಅಂತಿಮವಾಗಿ ಅದರಲ್ಲಿ ನಿರ್ಧಾರ ಪೊಲೀಸರದ್ದು, ಇಲ್ಲ ಅಂತ ನಾವು ಹೇಳೋದಿಲ್ಲ. ಪೊಲೀಸರೇ ಅದರಲ್ಲಿ ತೀರ್ಮಾನವನ್ನು ಕೈಗೊಳ್ಳಬೇಕಾದಂಥವ್ರು. ಅವ್ರಿಗೆ ಗೊತ್ತಿರುತ್ತೆ ಹಿಂಗೆ ಏನು ಆಗಬಹುದು ಅಂತೇಳಿ. ಯಾಕಂದರೆ ನಾವು ನೋಡಿದ್ವಿ ಅಲ್ಲಿ ನಿನ್ನೆ ಹೋಟೆಲ್ನಿಂದ ಹೊರಗಡೆ ಬರುವಾಗಲೇ ಕೆಲವು ಅಭಿಮಾನಿಗಳು ಆ ಬಸ್ ಹಿಂದೆ ಓಡ್ಕೊಂಡು ಬರ್ತಾ ಇದ್ರು. ಒಂದು ವೇಳೆ ಏರ್ಪೋರ್ಟಿಂದಲೇ ನೀವು ಕೊಟ್ಟಿರಿದ್ರು ಕೂಡ ಏರ್ಪೋರ್ಟಿಂದ ಓಡ್ಕೊಂಡು ಬಂದವರು ಇರ್ತಿದ್ರೋ ಏನೋ, ಆ ಸಾಧ್ಯತೆ ಇಲ್ಲ ಅಂತ ನಾವು ಹೇಳೋದಿಲ್ಲ. ಆದರೆ ಗುಪ್ತಚರ ಇಲಾಖೆ ಎಚ್ಚರಿಕೆ ನೀಡಿತ್ತಾ ನಿಮಗೆ? ಆ ಎಚ್ಚರಿಕೆಯನ್ನು ನೀವೇನಾದರೂ ಕಡೆಗಣಿಸಿದ್ರಾ? ಇಷ್ಟು ಸಂಖ್ಯೆಯಲ್ಲಿ ಜನ ಸೇರಬಹುದು. ಯಾಕೆಂದರೆ ರಾತ್ರಿ ಸೆಲೆಬ್ರೇಟ್ ಮಾಡಿದಂಥದ್ದು ಪೊಲೀಸರ ಅನುಭವಕ್ಕೆ ಅಂದು ಬಂದಿದೆ. ಸರ್ಕಾರದ ಅನುಭವಕ್ಕೆ ಉಳಿದವರಿಗೆ ಮಂತ್ರಿಗಳಿಗೆ ಗೊತ್ತಾಗಿದೆಯಲ್ಲೋ ಗೊತ್ತಿಲ್ಲ, ಆದರೆ ಪೊಲೀಸರಿಗಂತೂ ಗೊತ್ತಾಗಿದೆ ಅಭಿಮಾನಿಗಳು ಹೆಂಗಿದ್ದಾರೆ ಅನ್ನೋಂಥದ್ದು ಪೊಲೀಸರಿಗೆ ಸ್ಪಷ್ಟವಾಗಿ ಕಳೆದ ರಾತ್ರಿನೇ ಗೊತ್ತಾಗಿತ್ತು. ಹಾಗಿದ್ರೂ ಕೂಡ ಅವಕಾಶ ಹೇಗೆ ಮಾಡಿಕೊಟ್ರಿ? ಏಕಾಏಕಿ ವಿಕ್ಟರಿ ಪರೇಡ್ ರದ್ದು ಮಾಡಿದ್ದೇ ಗೊಂದಲಕ್ಕೆ ಮೂಲ ಕಾರಣ ಅನ್ನುವಂಥರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದ್ದಾವೆ. ಆದರೆ ವಿಕ್ಟರಿ ಪರೇಡ್ ಮಾಡಬೇಕಿತ್ತು, ಮಾಡಬಾರ್ದು, ಇವೆಲ್ಲವೂ ಕೂಡ ಪ್ರಶ್ನೆಗಳು, ಸಬ್ಜೆಕ್ಟ್ ಟು ಡಿಬೇಟ್ ಇವತ್ತು. ಆದರೆ ಈ ಡಿಬೇಟ್ ಮಾಡೋದ್ರಿಂದ ಈ ರೀತಿಯಾದಂತಹ ವಾದಗಳನ್ನು ಮಾಡೋದ್ರಿಂದಾಗಿ ಹೋದ ಜೀವ ಯಾವುದಾದ್ರೂ ಒಂದು ಜೀವ ಆದರೂ ವಾಪಸ್ ಬರುತ್ತಾ? ಇಲ್ಲಲ್ಲ, ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಆ ಹುಡುಗರು. ಉತ್ತರ ಸಿಗದ ಪ್ರಶ್ನೆಗಳಿದಾವೆ ಇಲ್ಲಿ. ಫ್ಯಾನ್ಸ್ ಸೇರುವ ನಿರೀಕ್ಷೆ ಇದ್ರೂ ಕೂಡ ಕ್ರಮ ಕೈಗೊಂಡಿಲ್ಲ. ಯಾಕೆ ಫ್ಯಾನ್ಸ್ ಇಷ್ಟು ಬರಬಹುದು ಅನ್ನುವುದರ ಬಗ್ಗೆ. ಜಗತ್ತಿನ ಅತಿ ದೊಡ್ಡ ಫ್ರಾಂಚೈಸಿ, ಕ್ರಿಕೆಟ್ ಫ್ರಾಂಚೈಸಿ ಇದ್ದರೆ ಅದು RCB. ಅದಕ್ಕಿರುವಷ್ಟು ಅತಿ ದೊಡ್ಡ ಫ್ಯಾನ್ಸ್ ಸಂಖ್ಯೆ ಯಾರಿಗೂ ಇಲ್ಲ. ಟ್ವಿಟರ್ನಲ್ಲಿರ್ಬೋದು, ಇನ್ಸ್ಟಾದಲ್ಲಿರ್ಬೋದು, ಫೇಸ್ಬುಕ್ನಲ್ಲಿರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ಫಾಲೋವರ್ಸ್ ಇರುವಂಥದ್ದು ಅತಿ ಹೆಚ್ಚು ಇದೇ ಸಂಸ್ಥೆ. ಅಂದರೆ ಸುಖ ಸುಮ್ಮನೆ ಯಾರೂ ಫಾಲೋವರ್ಸ್ ಇರೋದಿಲ್ಲಲ್ಲ, ಅವರು ಫಾಲೋ ಮಾಡ್ತಿದ್ರೆ ಬೆಂಗಳೂರಲ್ಲೂ ಜನ ಇದ್ದಾರೆ. ಕಾಲು ತುಳಿತದ ಬಳಿಕವೂ ಕೂಡ ಕಾರ್ಯಕ್ರಮವನ್ನು ಮುಂದುವರಿಸಿದ್ದು ಯಾವ ಕಾರಣಕ್ಕೆ? ಕಾಲು ತುಳಿತ ಅಲ್ಲಿ ಸಂಭವಿಸಿದೆ, KCA ಒಳಗಡೆ ಮತ್ತೆ ಕಾರ್ಯಕ್ರಮ ನಡೆಯುತ್ತೆ. ಹೆಂಗೆ ಸಾಧ್ಯ ಇವೆಲ್ಲ ಅಂತ? ಇಷ್ಟೊಂದು ಇನ್ಹ್ಯೂಮನ್ ಆಗಿ ಇರಬೇಕಾ? ಅಭಿನಂದನಾ ಸಮಾರಂಭ ಮುಂದುವರಿಸುವುದಕ್ಕೆ ನಿರ್ಧರಿಸಿದ್ದು ಯಾರು? ಯಾವ ಕಾರಣಕ್ಕಾಗಿ ನಿರ್ಧರಿಸಿದ್ರಿ? ಉಪಮುಖ್ಯಮಂತ್ರಿಗಳು ಬಂದು ಅಲ್ಲಿ ಕಪ್ಪಿಗೆ ಬುತ್ತಿಕ್ತಾ ಇದ್ರು. ಸ್ಟ್ರೆಚರ್, ಆಂಬ್ಯುಲೆನ್ಸ್, ತುರ್ತು ಚಿಕಿತ್ಸೆಗೆ ಎಚ್ಚರಿಕೆ ವಹಿಸಿಲ್ಲ. ಯಾಕೆ? ಯಾವ ಕಾರಣಕ್ಕಾಗಿ ಇದ್ಯಾವುದಕ್ಕೂ ಕೂಡ ಎಚ್ಚರಿಕೆಯನ್ನು ವಹಿಸಿಲ್ಲ? ಯಾವ ಸ್ವರೂಪದಲ್ಲಿ ಆಗೋಯ್ತಿದ್ದು? ಸಮಾರಂಭದ ಹೊಣೆ DCM ಹೊತ್ತಿದ್ರು, ಸಾವಿನ ಹೊಣೆ ಅವರದ್ದೇನಾ? ಹಾಗಾದರೆ ಸಮಾರಂಭದ ಹೊಣೆ ಅವರದ್ದೇ ಆಗಿತ್ತು, ಹಾಗಾದರೆ ಸಾವಿನ ಹೊಣೆ ಯಾರು? ಅವರೇನಾ? ಅವರೇ ತಗೊಳ್ತಾರ? ಯಾರಿಂದಾಗಿ ಆಯ್ತು ಇದು? ಹೀಗೆ ಇಲ್ಲಿ 10 ಪ್ರಶ್ನೆಗಳು ಇದ್ದೇ ಇದ್ದಾವೆ. ಇದರ ನಡುವೆ ಹೈಕೋರ್ಟ್ ಇವತ್ತು ಸುಮೋಟೋ ಪ್ರಕರಣವನ್ನು ದಾಖಲಿಸಿಕೊಂಡಿದೆ, PAL ಅನ್ನು ದಾಖಲಿಸಿಕೊಂಡಿದೆ, ಅದನ್ನು ವಿಚಾರಣೆ ಕೈಗೆತ್ತಿಕೊಂಡಿದೆ, ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದೆ. ಸರ್ಕಾರಕ್ಕೆ ಬಹಳ ಕಠಿಣವಾದಂಥ ಪ್ರಶ್ನೆಗಳನ್ನು ಹೈಕೋರ್ಟ್ ಕೇಳಿದೆ. ಪ್ರಗತಿ ವರದಿಯನ್ನು ನೀಡುವಂತೆ ಸರ್ಕಾರಕ್ಕೆ ನೋಟಿಸನ್ನು ಕೂಡ ರವಾನೆ ಮಾಡಿದೆ. ಅದು ಇಮಿಡಿಯೇಟಾಗಿ ಹೇಳಿದೆ ಹೈಕೋರ್ಟ್ ಇವತ್ತು, ನೀವು ಪ್ರಗತಿ ವರದಿಯನ್ನು ಕೊಡಿ ನಮಗೆ, ಮಂಗಳವಾರಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಮಂಗಳವಾರದಂದು ಇದರ ವಿಚಾರಣೆಯನ್ನು ಹೈಕೋರ್ಟ್ ಕೈಗೆತ್ತಿಕೊಳ್ಳುತ್ತೆ. ಇವತ್ತು ಕೋರ್ಟ್ನಲ್ಲಿ ಬಹಳ ಮುಖ್ಯವಾಗಿ AG ಶಶಿಕಿರಣ್ ಶೆಟ್ಟಿ ಅವರು, ಅಡ್ವೊಕೇಟ್ ಜನರಲ್ ಅವರು ಇವತ್ತು ಸರ್ಕಾರವನ್ನು ಪ್ರತಿನಿಧಿಸಿದ್ದಾರೆ. 3/6/2025 RCB ಕಪ್ ಗೆದ್ದಿತ್ತು. ಫೈನಲ್ ಇತ್ತು ಜೂನ್ 3 ಅವತ್ತು ಕಪ್ ಗೆದ್ದಿತ್ತು. ನಂತರ 4/6/25 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಾವು ಬೆಂಗಳೂರಲ್ಲಿ ವಿಜಯೋತ್ಸವವನ್ನು ಆಚರಿಸಿದ್ವಿ. ಭದ್ರತೆಗೆ ಅಂತೇಳಿ ನಿಯೋಜನೆ ಮಾಡಿದಂತಹ ಪೊಲೀಸರ ಸಂಖ್ಯೆ 1643. ಅಂದರೆ ಇಷ್ಟು 3 ಲಕ್ಷ ಜನ ಬರುವಲ್ಲಿ 1643 ಜನ ನಿಯೋಜನೆ ಇದ್ದಾರೆ ಅಂತ ಹೇಳಿದರೆ ಹೆಂಗೆ ತಾನೇ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ? ಈ ಪೊಲೀಸರೇನು ಅವ್ರೇನು ಮನುಷ್ಯರ? ಅವ್ರಿಗೆ ಏನು ಅಂತೇಳಿ ತಿಳ್ಕೊಂಡಿದೆ ಸರ್ಕಾರ? ನನಗೆ ಒಂದು ಅರ್ಥ ಆಗ್ತಾ ಇದೆ. ಇಲ್ಲಿ 2 ಲಕ್ಷ ಜನ ಸೇರಿದ್ರು, ಹೀಗಾಗಿ ಅನಾಹುತ ಆಗೋಯ್ತು ಅಂತ ಹೇಳಿದ್ದಾರೆ. 2 ಲಕ್ಷ ಜನ ಸೇರ್ತಾರೆ, ಅದು ಹಾಗಾಗಿ ಆಯಿತು. 56 ಮಂದಿ ಗಾಯಗೊಂಡಿದ್ರು, 15 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ಇದುವರೆಗೆ 15 ಮಂದಿ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಭದ್ರತಾ ವ್ಯವಸ್ಥೆ ಆಗಿತ್ತಾ? ಏನು ಮುಂಜಾಗ್ರತೆ ಇತ್ತು ಅನ್ನುವಂತಹ ಪ್ರಶ್ನೆಯನ್ನು CJ V ಕಾಮೇಶ್ವರ್ ರಾವ್ ಅವರು ಎತ್ತಿದ್ದಾರೆ. ಅವರು ಬಹಳ ಪ್ರಮುಖವಾದಂಥ ಪ್ರಶ್ನೆಗಳನ್ನು ಸರ್ಕಾರಕ್ಕೆ ಕೇಳಿದ್ದಾರೆ. ವೈದ್ಯಕೀಯ ಸೌಲಭ್ಯ ಅಲ್ಲಿ ಇತ್ತಾ? ಅಗ್ನಿಶಾಮಕ ಸಿಬ್ಬಂದಿ ಅಲ್ಲಿ ಇದ್ರಾ? ಹೇಗೆ ಇದೆಲ್ಲ ಸಂಭವಿಸ್ತು ಅನ್ನೋದನ್ನು ಅವರು ಕೇಳಿದ್ದಾರೆ.
ಕಾರ್ಯಕ್ರಮಕ್ಕೆ ಸರ್ಕಾರ SOP ಮಾಡಿಕೊಂಡಿತ್ತಾ? ನಿಮ್ಗೇನಾದರೂ ಒಂದು ಪ್ರೋಟೋಕಾಲ್ ಅನ್ನೋದು ಇತ್ತಾ? ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕಾ, ಹಿಂಗೆ ಇರಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಒಂದು SOP ಮಾಡ್ಕೊಂಡಿದ್ರಾ ನೀವು? ಅಥವಾ ನಿಯಮಗಳು ಇರಬೇಕಲ್ವಾ? ಯಾರು ಹೊಣೆ ಇದಕ್ಕೆ ಅನ್ನುವಂತಹ ಪ್ರಶ್ನೆಯನ್ನು ಹೈಕೋರ್ಟ್ ಕೇಳಿದೆ. ಯಾಕಂದರೆ ಸರ್ಕಾರದವರು ತಮ್ಮನ್ನು ತಾವು ಯಾವ ರೀತಿಯಾಗಿ ಕವರಪ್ ಬೇಕಾದ್ರೂ ಮಾಡ್ಕೋಬೋದು, ಆದರೆ ಕೋರ್ಟ್ ಈ ವಿಚಾರದಲ್ಲಿ ಸರ್ಕಾರಕ್ಕೆ ಚಾಟಿ ಬೀಸುವಂಥ ಕೆಲಸವನ್ನು ಮಾಡಿದೆ. ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸರ್ಕಾರಕ್ಕೆ ಕೇಳಿದೆ. ಆದರೆ ಸರ್ಕಾರದ ಕಡೆಯಿಂದ ಉತ್ತರ ಬಂದಿದೆ, ರಾಯಲ್ ಚಾಲೆಂಜರ್ಸ್ ಮ್ಯಾನೇಜ್ಮೆಂಟ್ನವರೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅಂತೇಳಿ. KCAದಲ್ಲಿ ಆಗಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಗಿರುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ರಾಯಲ್ ಚಾಲೆಂಜರ್ಸ್ ಅವರು ಅಂತೇಳಿ. 35,000 ಜನ ಬರಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಇದು ಅತ್ಯಂತ ಶೋಚನೀಯವಾದಂತಹ ಸ್ಥಿತಿ RCB ಕಡೆಯಿಂದ ಇದ್ದಂಥದ್ದು ಅಥವಾ ಸರ್ಕಾರದ ಕಡೆಯಿಂದಲೂ ಕೂಡ ಇದ್ದಂಥದ್ದು. ಕೇವಲ 35,000 ಜನ ಬರ್ತಾರೆ ಅಂತ ಇವರು ಹೆಂಗೆ ಲೆಕ್ಕ ಹಾಕ್ತಾರೆ ಅಂತ ಅಂದಾಜಾಗೋದಿಲ್ಲ. 2 ಲಕ್ಷ ಜನ ಬಂದ ಕಾರಣಕ್ಕೆ ಅನಾಹುತ ಸಂಭವಿಸಿದೆ. 35,000 ಜನ ಇಲ್ಲಿ, 2 ಲಕ್ಷ ಜನ ಇಲ್ಲಿ, 2 ಪಟ್ಟು 4 ಪಟ್ಟು 5 ಪಟ್ಟು ಜಾಸ್ತಿ ಜನ. ಹೀಗಾಗಿ ಗೇಟ್ಗಳಲ್ಲಿ ಅನಾಹುತ ಸಂಭವಿಸಿದಾವೆ ಅನ್ನೋದನ್ನು AG ಶಶಿಕಿರಣ್ ಶೆಟ್ಟಿ ಅವರು ಹೇಳಿದ್ದಾರೆ. ಗೇಟ್ ನಂಬರ್ 7 ಮತ್ತು ಗೇಟ್ ನಂಬರ್ 6ರಲ್ಲಿ. ಗೇಟ್ ನಂಬರ್ 7ರಲ್ಲಿ 7 ಮಂದಿ ಸಾವಿಗೀಡಾಗಿದ್ದಾರೆ. ಕಬ್ಬನ್ ರೋಡ್ನ ಗೇಟ್ ನಂಬರ್ 6ರ ಬಳಿಯಲ್ಲಿ 2 ಸಾವಿಗೀಡಾಗಿದ್ದಾರೆ ಅನ್ನೋದನ್ನು ಸರ್ಕಾರಕ್ಕೆ ಅವರು ಕೋರ್ಟ್ಗೆ ಅವರು ಹೇಳಿದ್ದಾರೆ, ವಿವರಿಸಿದ್ದಾರೆ. ಸರ್ಕಾರದಿಂದ ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ ಅನ್ನುವಂತಹ ವಿವರಣೆಯನ್ನು ಕೂಡ ಇದೇ ಸಂದರ್ಭದಲ್ಲಿ AG ಶಶಿಕಿರಣ್ ಶೆಟ್ಟಿ ಅವರು ಕೋರ್ಟ್ಗೆ ನೀಡಿದ್ದಾರೆ, ಹೈಕೋರ್ಟ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಮೃತರ ಕುಟುಂಬಗಳಿಗೆ ರಾಜ್ಯ ಸರ್ಕಾರದ ಕಡೆಯಿಂದ 10 ಲಕ್ಷ ರೂಪಾಯಿಯನ್ನು ಪರಿಹಾರವಾಗಿ ನಾವು ಕೊಟ್ಟಿದ್ದೀವಿ ಅನ್ನೋದನ್ನು ಕೂಡ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಇನ್ನು ಗಾಯಾಳುಗಳಿಗೆ ಉಚಿತ ಚಿಕಿತ್ಸೆಯನ್ನು ಕೂಡ ನಾವು ಸರ್ಕಾರದ ಕಡೆಯಿಂದ ಕೊಡಿಸ್ತಾ ಇದ್ದೀವಿ. ಎಲ್ಲ ಗಾಯಾಳುಗಳು ಯಾರ್ಯಾರು ಆಸ್ಪತ್ರೆಗಳಿದ್ದಾರೆ ಅವರಿಗೆಲ್ಲರೂ ಕೂಡ ನಾವೇ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸರ್ಕಾರ 4 ವಿಚಾರಗಳ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅಂತ ಹೇಳಿ ಹೈಕೋರ್ಟ್ ಇದೇ ಸಂದರ್ಭದಲ್ಲಿ ಕೇಳಿದೆ ಸರ್ಕಾರದ ಕಡೆಗೆ. ಬಹಳ ಮುಖ್ಯವಾಗಿ 4 ವಿಚಾರಗಳನ್ನು ಹೈಕೋರ್ಟ್ ಪಾಯಿಂಟ್ಗಳನ್ನು ಮಾಡಿ ಅದರ ಮೇಲೆ ಬಹುತೇಕ ಮುಂದಿನ ವಿಚಾರಣೆಯೂ ಕೂಡ ನಡೆಯುತ್ತೆ. ಯಾರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು? ಈ ಕಾರ್ಯಕ್ರಮದ ಆಯೋಜಕರು ಯಾರು? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರತಕ್ಕಂತಹ ಕಾರ್ಯಕ್ರಮದ ಆಯೋಜಕರು ಯಾರು? ಯಾವ ಉದ್ದೇಶಕ್ಕೆ 2 ಕಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು? 2 ಕಾರ್ಯಕ್ರಮಗಳಾಗಿದ್ದಾವೆ. ಇದರ ಆಯೋಜಕರು ಯಾರ್ಯಾರು? ಈ 2 ಕಡೆ ಕಾರ್ಯಕ್ರಮ ನಡೆಸೋದರ ಉದ್ದೇಶ ಏನಿತ್ತು? ಯಾವ ಕಾರಣಕ್ಕಾಗಿ 2 ಕಡೆಯಲ್ಲಿ ನೀವು ಕಾರ್ಯಕ್ರಮವನ್ನು ಮಾಡಿದ್ರಿ ಅನ್ನುವಂಥದ್ದನ್ನು ಕೂಡ ಕೇಳಿದೆ ಹೈಕೋರ್ಟ್. ಸರ್ಕಾರ ಹೇಗೆ ಭದ್ರತಾ ಕ್ರಮಗಳನ್ನು ಕೈಗೊಂಡಿತ್ತು? 2 ಕಾರ್ಯಕ್ರಮವನ್ನು ನಡೆಸಿಕೊಂಡಾಗ ನೀವು ಭದ್ರತಾ ಕ್ರಮ ಏನು ಕೈಗೊಂಡಿದ್ರಿ? ಹೇಗೆ ಕೈಗೊಂಡಿದ್ರಿ? ಎಷ್ಟು ಕೈಗೊಂಡಿದ್ರಿ? ಇದಕ್ಕೆ ಅವರು ಉತ್ತರವನ್ನು ಈಗ ಕೊಡಬೇಕು. ಘಟನೆಗೆ ಕಾರಣಗಳು ಏನು? ಈ ಘಟನೆ ಹೇಗೆ ಸಂಭವಿಸಿತು? ಕಾಲ್ ತುಳಿತ ಅಲ್ಲಿ ಎಲ್ಲೋ ಒಂದು ಪಾಯಿಂಟ್ ಇದೆಯಲ್ಲ, ಆ ಸಂದರ್ಭದಲ್ಲಿ ಕಾಲ್ ತುಳಿತ ಶುರು ಆಗಿರಬೇಕು. ಅದು ಹೇಗೆ, ಅದಕ್ಕೆ ಕಾರಣಗಳು ಏನು ಅನ್ನೋದನ್ನು ಮಂಗಳವಾರ ತನಿಖಾ ಪ್ರಗತಿಯ ವರದಿಯನ್ನು ಕೊಡಿ ಅಂತ ಹೇಳಿ ಇವತ್ತು ಮುಖ್ಯ ನ್ಯಾಯಮೂರ್ತಿಯವರು ಕೇಳಿದ್ದಾರೆ, ಸರ್ಕಾರಕ್ಕೆ ಹೇಳಿದ್ದಾರೆ. ಸರ್ಕಾರ ಉತ್ತರವನ್ನು ಕೊಡಬಹುದು. ಮಂಗಳವಾರದ ಒಳಗಡೆ ಮ್ಯಾಜಿಸ್ಟ್ರೇಟ್ ತಮ್ಮ ತನಿಖೆಯನ್ನು ಮುಗಿಸಿ ವರದಿಯನ್ನು ಕೊಡ್ತಾರೋ ಅಥವಾ ಪ್ರಾಥಮಿಕ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟು ಆ ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಬಹುದು. ಆ ಮೂಲಕ ಈಗ ಹೈಕೋರ್ಟ್ ಯಾವ ಸ್ವರೂಪದಲ್ಲಿ ಈ ಕಾರ್ಯಕ್ರಮದಲ್ಲಿ ಹೊಣೆಗಾರರನ್ನು ಫಿಕ್ಸ್ ಮಾಡಿ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.